ವಿಪ್ಪನ್ನು ಉಲ್ಲಂಘನೆ ಮಾಡಿರುವಂಥ ಜೊತೆಗೆ ಪಕ್ಷದ ನಿರ್ಧಾರ ಏನಿತ್ತು ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಿರುವಂಥ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕ್ರಮ ಏನು? ಎಲ್ಲೊಂದು ಕಡೆಗೆ ಅವರ ಕ್ರಮಕ್ಕೇನೆ ಬಿಜೆಪಿನಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರಾ? ಯಾಕೆ ಇನ್ನೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ತಡ ಮಾಡ್ತಾ ಇದ್ದಾರೆ? ಅಶೋಕ್ ಇನ್ನೂ ಮಾಹಿತಿನ ಪಡೆಯೋದ್ರಲ್ಲೇ ನಿರತರಾಗಿದ್ದಾರೆ. ಕಾನೂನು ಕ್ರಮದ ಬಗ್ಗೆ ಅಶೋಕ್ ಮಾಹಿತಿನ ಪಡಿತಾ ಇದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿ ವಿಜೇಂದ್ರ ಬ್ಯುಸಿ ಇದ್ದಾರೆ. ಹಾಗಾಗಿ ಕ್ರಮ ಕೈಗೊಳ್ಳುತ್ತಾರೋ ಕೈಗೊಳ್ಳಲ್ವೋ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ. ಇನ್ನೊಂದು ಕಡೆಗೆ ಬಿಜೆಪಿ ಯುವ ಮೋರ್ಚಾ ಅವರ ಮನೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅವರ ಮನೆಯ ಮುಂದೆ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನೂ ಮಾಹಿತಿ ಪಡೆತಾನೇ ಇದ್ದಾರೆ ಅಶೋಕ್ ತಜ್ಞರ ಜೊತೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ. ಇದೆಲ್ಲದರ ನಡುವೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಇವತ್ತು ಸಂಜೆ ಒಳಗಡೆಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಬ್ಬೊಬ್ಬ ನಾಯಕರು ಒಂದೊಂದರಲ್ಲಿ ಬ್ಯುಸಿ. ಅಶೋಕ್ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿಜೇಂದ್ರ ಅವರು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ಯುಸಿ ಇದ್ದಾರೆ.